ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ. ಸೊ ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಕಾರಣ ದುಡ್ಡು ಕೊಟ್ಟರೆ ಮಾತ್ರ. ದುಡ್ಡು ಕೊಟ್ಟರೆ ಆಗುತ್ತೆ ಮೇಡಮ್, ಲಂಚ ಕೊಟ್ಟರೆ ಆಗುತ್ತೆ. ಲಂಚ ಎಲ್ಲಿಂದ ಕೊಡೋಕೆ ಹೋಗೋಣ? ನಾವು ದುಡಿಯೋದು 10 ರೂಪಾಯಿ, ಅವ್ರು ಕೇಳೋದು ಲಂಚ ಕೊಡೋಣ ಅಂದರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಮೇಡಮ್. ನಾವು ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ. ಲಂಚ ಅವ್ರಿಗೆ ಕೊಟ್ಬಿಟ್ಟು ನಾವು ಮಾಡಿಸ್ಕೊಳ್ಳೋಕ್ಕೆ. ನಾವು ಬಡವರು, ನಮಗೇನೋ ಒಂದು ಇವಾಗ ಒಂದು 2,000 ರೂಪಾಯಿನೋ ಅಕ್ಕಿದೋ, ಇವಾಗ ಅಕ್ಕಿ ಎಲ್ಲರಿಗೂ ಇಷ್ಟಿಷ್ಟು ಕೊಡ್ತಾರೆ, ನಮಗೂ ಏನೋ ಆಗುತ್ತೆ ಅಂತ ಒಂದು ತಿಂಗಳಿಂದ ನಾವು ಓಡಾಡ್ತಾಯಿದ್ದೀವಿ ಆ ರೇಷನ್ ಕಾರ್ಡ್ಗೋಸ್ಕರ. ಏನೇ ಅದು ಬೇಕು ಇದು ಬೇಕು, ಹಿಂದೆಯಿಂದ ಲಂಚ ಕೇಳೋದು, ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ, 5,000 ಕೊಟ್ಟರೆ ರೇಷನ್ ಕಾರ್ಡ್ ಆಗುತ್ತೆ. 5,000ದ ಹಿಂದೆ ಬೇರೆಗಳ ಜನ ಬೇರೆ, ಅದು 5,000 ಅರ್ಜಿ ಹಾಕಕ್ಕೆ 5,000, ಅದ್ರ ಹಿಂದೆ ನಾವು ಇಸ್ಕೊಳ್ಳೋವರೆಗೂ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ, ನಾವು ಲಂಚ ಕೊಡೋಕ್ಕಾಗಲ್ಲ ಅಂತ ಬಂದ್ಬಿಟ್ವಿ ಮೇಡಮ್. ಈಗ ನೀವು ಲಂಚ ಕೊಡಕ್ಕೆ ಆಗದೇನೆ ಎಷ್ಟು ವರ್ಷದಿಂದ ರೇಷನ್ ಕಾರ್ಡ್ಗೋಸ್ಕರ ಅಲ್ದಾಡ್ತಿದ್ದೀರಾ? 2 ವರ್ಷದಿಂದ. 2 ವರ್ಷದಿಂದ. ಓಕೆ. ಈಗ ಸಡನ್ ಆಗಿ ನೀವು ಲಂಚ ಕೊಡೋಕೆ ಒಪ್ಕೊಂಡ್ರೆ ಎಷ್ಟು ನಿಮಿಷದಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಕೈಯಲ್ಲಿ ಸಿಗುತ್ತೆ? 15 ದಿವಸದಲ್ಲಿ ಎಲ್ಲ ಸಿಗುತ್ತೆ. 15 ದಿವಸದಲ್ಲಿ ಕೊಡ್ತೀನಿ ಅಂತಾರೆ. 15 ದಿವಸದಲ್ಲಿ ನಮ್ಮ ಮನೆಗೆ ರೇಷನ್ ಕಾರ್ಡ್ ಬಂದ್ಬಿಡುತ್ತೆ, ಅಕ್ಕಿನೂ ತೊಗೋಬೋದು, ನಾವು ಆರಾಮಾಗಿರ್ಬೋದು. ನಾವು ಗಮನಿಸಬೇಕಾಗಿರುವಂಥದ್ದು, ದುಡ್ಡು ಕೊಟ್ಟರೆ ನಿಮ್ಮ ಕಾರ್ಡ್ಗಳು ನಿಮ್ಮ ಮನೇಲಿರುತ್ತೆ, ದುಡ್ಡು ಕೊಡದೇ ಇದ್ದರೆ ನಿಮಗೂ ಕಾರ್ಡಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಲಿ. ನಾನು ಮೊನ್ನೆನೇ ಹೋಗಿ ಫಸ್ಟ್ ಒಂದು ಸತಿ ಇನ್ಕಮ್ ಮಾಡಿಸ್ದೆ, ಅದು ಸರಿ ಇಲ್ಲ ಅದಾಗಲ್ಲ ಅಂದರು. ಮೊನ್ನೆ ಹೋಗಿ ಮತ್ತೆ ಮಾಡಿಸಿದ್ದೀನಿ ಮೇಡಮ್. ಮೊನ್ನೆ ಹೋಗಿ ಮತ್ತೆ ಮಾಡಿಸ್ಕೊಂಡು ರೇಷನ್ ಕಾರ್ಡ್ ಕಲಿತಾ ಇದ್ದೀವಿ. ನಮ್ಮ ಕೈಲಿ ಆಗ್ತಾಯಿಲ್ಲ ಮೇಡಮ್ ಅದು. ಏನಾದರೂ ಹೇಳಿದ್ರ ನಿಮಗೆ ಅಧಿಕಾರಿಗಳು ಇಷ್ಟೇ ಕೊಡಬೇಕು, ಇಷ್ಟೇ ರೂಲ್ಸು, ಹಿಂಗೆ ದುಡ್ಡು ಕೊಟ್ಟರೆ ಮಾಡ್ಕೊಡ್ತೀವಿ ಅಂತ? ದುಡ್ಡು ಕೊಟ್ಟರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ ಮೇಡಮ್. ಹೇಳ್ತಾರೆ? ಹಾಂ ಹೇಳ್ತಾರೆ. ಅವ್ರು ಯಾವ ರೀತಿ ಹೇಳ್ಬೇಕು ಅದನ್ನ ನಾವು ಹೇಳ್ಬೇಕಾ ಮೇಡಮ್? ನಿಮ್ಮ ಹತ್ರ ನಾವು ಹೇಳೋ ಅಂತ ಇದ್ದೀವ, ಅವ್ರು ಯಾವ ರೀತಿ ಕೇಳ್ಬೇಕು ಅದನ್ನ ಆ ರೀತಿ ನಮಗೆ ಕೇಳ್ತಾ ಇದ್ದಾರೆ. ನೀವು ಇದನ್ನ ಇಲ್ಲಿ ಸಂಬಂಧಪಟ್ಟಂತವ್ರಿಗೆ ಹೇಳಿದ್ರ ಈ ರೀತಿಯಾಗಿ ರೇಷನ್ ಕಾರ್ಡ್ಗೆ ಇಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತ ನೀವೇನಾದರೂ ಹೇಳಿದ್ರ? ನಾವು ಯಾರಿಗೂ ಹೇಳಿಲ್ಲ ಮೇಡಮ್. ಯಾಕೆ ಭಯ ಪಡ್ತಾ ಇದ್ದೀರಿ? ಯಾಕೆ ಅವ್ರ ಹತ್ರ ಹೇಳಬೇಕು? ಅವರು ನೋಡಿ ಮೇಡಮ್, ಗೌರ್ಮೆಂಟ್ ಕೆಲಸದಲ್ಲಿರೋರ ಬಗ್ಗೆ ನಾವೇನಾದರೂ ಹೇಳಿದ್ರೆ ಅದಕ್ಕೆ ಹಿಂದೆ ಜನ ಏನು ಮಾಡ್ತಾರೆ ಹೇಳಿ?